Hey all, welcome back to our YouTube channel. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಆಚೆ ಹೋಗೋಣ, ಸಣ್ಣದಾಗಿ ಟ್ರಿಪ್ ಅಥವಾ ಪಿಕ್ನಿಕ್ ಅಂತಾನೆ ಹೇಳ್ಬೋದು. ಸೊ ಹೋಗ್ತಾ ಇದೀವಿ, ನಾನು ಮತ್ತೆ ನನ್ನ ಕಸಿನ್ ಸಿಸ್ಟರ್, ಹಾಗೇನೆ ನನ್ನ ತಮ್ಮ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದೀವಿ. ನನ್ನ ತಂಗಿ ಇವಾಗ ಪೆಟ್ರೋಲ್ ಹಾಕ್ಸಿ ಹಾಗೇನೆ ಏರ್ ಚೆಕ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ, ಬೇಗನೆ ಹೊರಡ್ಬೇಕು ಅಂತ ಇತ್ತು. ಸೊ ಟೈಮ್ ಆಯ್ತು, ಇಟ್ಸ್ ಓಕೆ, ಹೋಗೋಣ. ಇವಾಗ ಪೆಟ್ರೋಲ್ ಹಾಕ್ಸಿ ಹಾಗೇನೆ ಏರ್ ಕೂಡ ಚೆಕ್ ಮಾಡಿಸಿ ಇವಾಗ ಹೊರಟಿದೀವಿ. ಅಲ್ಲಿ ಹೋಗಿ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ಗೊತ್ತಿಲ್ಲ. ನಾ ಹೇಳಿದಾಗನೇ 2-3 ಪ್ಲೇಸಸ್ ಆಲ್ರೆಡಿ ಪ್ಲ್ಯಾನಲ್ಲಿ ಇದೆ. ಅಲ್ಲಿಗೆ ಹೋಗಿ ಯಾವುದನ್ನ ಚಾಯ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ನೋಡಬೇಕು. ಸೊ ಬನ್ನಿ ಹೋಗುವ. ಮಿಸ್ಟರ್ ಹಾಯ್ ಮಾಡಿ. ತಾನು ಮನು. ಹಾಯ್ ಗಾಯ್ಸ್. ಸೊ ಇವಾಗ ನಾವೆಲ್ಲರೂ ಕೂಡ ಹೊರಟಿದ್ವಿ. ಅಲ್ಲಿ ನನ್ನ ತಮ್ಮ ಕೂಡ ಬರ್ತಾನೆ, ಕಸಿನ್ ಬ್ರದರ್ ಅಭಿ. ಸೊ ಅವನು ಕೂಡ ಜಾಯ್ನ್ ಆಗ್ತಾನೆ. ಇವಾಗ ನಾವು ಹುಲಿಯೂರ್ ದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ನೀರಿನ ಮುಂದೆ ಇಟ್ಕೋಬೇಕು ಈಗ ಅವ್ರು. ನಾನು ನಿಮ್ ಗಾಡಿ ಸೌಂಡ್ ಬಂತು, ನಾನು ಎದ್ ಬಂದ ಮತ್ತೊಬ್ರು ಅಭಿಷೇಕ್. ಹಲೋ ಫ್ರೆಂಡ್ಸ್. ನಮ್ದಾಗ್ಲೇ ಆಗಿದೆ ಪರಿಚಯ. ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಸ್ವಾಗತ, ಸುಸ್ವಾಗತ. ಇಲ್ಲ ಲೆಫ್ಟಾ? ಸೊ ನಾನ್ ಇವತ್ತು ನಿಮ್ಗೆ ಈಸಿ ಅಂಡ್ ಏನದು ಕ್ವಿಕ್ ಆಗಿ ಮಾಡೋಂತ ಚಿಕನ್ ರೆಸಿಪಿನ ತಿಳಿಸ್ಕೊಡ್ತೀನಿ, ಬನ್ನಿ. ಈಸಿ ಅಂಡ್ ಕ್ವಿಕ್. ಸೊ ಇವಾಗ ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಚಿಕನ್ ಬಿಸಿ ಆಗ್ಲಿ, ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೊಂದು ಫುಲ್ ಹಾಕ್ತೀನಿ ನಾನು. ಇವಾಗ ಧನಿಯಾ ಪೌಡ್ರು, ಇವಾಗ ಟೊಮೆಟೊ, ಹಾಗೇನೆ ಉದ್ದಗೆ ಹೆಚ್ಚಿರೋ ಈರುಳ್ಳಿ, ಹಾಗೇನೆ ಮೆಣಸಿನ್ಕಾಯಿ. ನಾ ಎಲ್ಲಾನು ಒಂದೇ ಸರಿಗಿನ ಹಾಕ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ನಾನು ಒಟ್ಟಿಗೆನೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಸಪ್ರೇಟ್ ಆಗಿ ಕೂಡ ಹಾಕೋಬಹುದು. ನಾನು ಒಟ್ಟಿಗೆನೆ ಹಾಕಿ ಇವಾಗ ಒಂದ್ 5 ನಿಮಿಷ ಬೇಯಿಸಕ್ಕಿಡ್ತೀನಿ. ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಫುಲ್ ಪ್ಯಾಕೆಟ್ ಹಾಕ್ತಾ ಇದೀನಿ, ಬಿಕಾಸ್ ಆಫ್ ಇದು ಸ್ವಲ್ಪ ಗ್ರೇವಿ ಇರ್ಲಿ ಅಂತ. ಸ್ವಲ್ಪ ಏನ್ ಹೇಳಕ್ ಇಷ್ಟಪಡ್ತೀನಿ.
ಏನಿಲ್ಲ ಫ್ರೆಂಡ್ಸ್, ಈ ತರ ಔಟ್ಸೈಡ್ ಬಂದು ಚಿಕನ್ ಮಾಡ್ಕೊಂಡು ಒಳ್ಳೆ ವಾತಾವರಣಕ್ಕೆ ಬಂದು ಮಾಡ್ತಾ ಇರೋದು ಖುಷಿ ಅನಿಸ್ತಾ ಇದೆ. ಒಳ್ಳೆ ಚಿಕನ್ ಸ್ಮೆಲ್ ಬರ್ತಾ ಇದೆ. ಈ ತರ ನೀವು ಟ್ರೈ ಮಾಡಿ ಒಂದ್ಸರಿ ಹೊರಗಡೆ ಔಟ್ಸೈಡ್ ಹೋಗಿ, ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ಗ್ರೇವಿ ಎಷ್ಟು ಬೇಕು ನಿಮಗೆ, ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಕರ್ಬೇವ್ನು ಹಾಕಿದ್ದೀನಿ. ಚಿಕನ್ನಿಗೆ ನೀವು ಕರ್ಬೇವು ಹಾಕೋದ್ರಿಂದ ಏನಾಗುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಮತ್ತೆ ನಂತರನೇ ಕೂದಲು ಉದ್ದ ಬರುತ್ತೆ. ನಂತರನೇ ಸೀಕ್ರೆಟ್ ಆದಿವಾಸಿ ಹೇರ್ ಆಯಿಲ್ ಬೆಳೆಸಿ ಇನ್ನೂ ಸ್ವಲ್ಪ ನಾನಿಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿರೋಂಥ ಪುದೀನ, ಹಾಗೇನೆ ಕೊತ್ತಂಬರಿ ನೀವು ಲಾಸ್ಟ್ಗೂ ಕೂಡ ಆ್ಯಡ್ ಮಾಡ್ಕೋಬಹುದು ಅಂತ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ನೀವು ಖಾರ ಯಾವ ತರ ತಿಂತೀರಾ, ಜಾಸ್ತಿ ಖಾರ ತಿಂತೀರಾ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನಾನು ಮೀಡಿಯಂ ಹಾಕೋತಾ ಇದ್ದೀನಿ. Hello guys, enough successful picnic today. ಇವಾಗ ಊಟ ಎಲ್ಲ ಮಾಡ್ಕೊಂಡು ಇವಾಗ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಇದೆಲ್ಲ ಮಾಡಿ ಇದು ಯಾವ ಡ್ಯಾಮ್ ಅಭಿ? ಟಿಕೆಟ್ ಇಡಬೇಕಪ್ಪ. ಮಾರ್ಕೋನಹಳ್ಳಿ ಡ್ಯಾಮ್. ಮಾರ್ಕೋನಹಳ್ಳಿ ಡ್ಯಾಮ್. ಆ ಗ್ರಾಮ ಪಂಚಾಯತ್ ಯಾರಿಗಾರ ಒಬ್ರಿಗೆ ವಹಿಸ್ಕೊಟ್ಟು ಬ್ಯಾಂಗ್ಳೂರಿಂದ ಒಂದು 9700 ಅನ್ಕೊಳ್ಳಿ, 100 ಕಿಲೋಮೀಟರ್ಸ್. ಸ್ವಚ್ಛ ಭಾರತಕ್ಕೆ ನೋಡಿ ಬೆಂಗಳೂರಿಂದ ಯಾರೆಲ್ಲ ನಿಯರ್ ಪ್ಲೇಸಸ್ ನ ಹುಡುಕ್ತಾ ಇದ್ದೀರಾ ಅವರು ಮಾರ್ಕೋನಹಳ್ಳಿ ಡ್ಯಾಮ್ ಇಲ್ಲಿಗೆ ಆರಾಮಾಗಿ ನೀವು ಬರ್ಬೋದು. ಊಟಕ್ಕೆ ನೀವು ಅಲ್ಲೇ ರೆಡಿ ಮಾಡ್ಕೊಂಡೇ ಬರ್ಬೋದು, ಅಥವಾ ಇಲ್ಲೇ ಕೂಡ ಊಟಕ್ಕೆ ನೀವು ಮಾಡ್ಕೊಂಡು ಇಲ್ಲೇ ರೆಡಿ ಮಾಡ್ಕೊಂಡು ಕೂಡ ನೀವು ಊಟ ಮಾಡ್ಬೋದು. ಇವಾಗ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಇಲ್ಲಿಂದ ಇಷ್ಟು ಏನು ಮೆಟ್ಲು ಸ್ಟೆಪ್ಸ್ ಇದೆ, ಅದನ್ನ ಹತ್ಕೊಂಡು ಹೋಗಿ ನೋಡಿ. ಬನ್ನಿ, ಲೆಟ್ಸ್ ಗೋ.
ಏನ್ ಅನ್ಸ್ತು ಪ್ಲೇಸ್? ತುಂಬಾ ಚೆನ್ನಾಗಿತ್ತು. ಹೌದಾ? ಫಸ್ಟ್ ಟೈಮ್ ನೋಡಿದ್ದು ಬಟ್ ಭಾರಿ ವರ್ತ್ ಅನಿಸ್ತು ಟ್ರಾವೆಲ್. ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯ್ತು. ಸಖತ್ ಬಿಸಿಲು ಅಲ್ಲ. ಆಲ್ಮೋಸ್ಟ್ ಇಲ್ಲಿ ಜನ ಸಂಡೇ ಇರೋದ್ರಿಂದ ಇಷ್ಟು ರಶ್ ಇದಾರೋ ಏನ್ ರೆಗ್ಯುಲರ್ ಇದಾರೋ ಗೊತ್ತಿಲ್ಲ. ಎಲ್ಲಿ ಸಿಕ್ತು? ಅಲ್ಲಿ ಮೆಟ್ಲಿದೆ ನಿಮ್ಗೆ ಹೋಗೋಕೆ. ಇಲ್ಲಿ ನಮ್ಮ ಸ್ಟ್ರೆಂತ್ ಅನ್ನ ತೋರಿಸ್ತಾ ಇದಾರೆ ಎಲ್ಲರೂ ಕೂಡ. ನೋಡಿ ಇಲ್ಲಿ ಕಾಲೆಲ್ಲ ಜಾರ್ತವೆ. ಇದನ್ನ ಹಿಡ್ಕೋಬಿ, ಫುಲ್ ಹಿಡ್ಕೊಂಡ್ರಿ. ನಾನಲ್ಲ, ನೀನ್ ಕಾಲ್ ಜಡ್ಬೇಕು, ಹುಷಾರಿ. ಹುಲ್ ಮ್ಯಾಗ್ ಬರ್ರೋ, ಇಲ್ಲಾಂದ್ರೆ ತಡಿ ತಡಿ. ಹೋಗಿದ್ರೆ ಸುಮ್ಮನೆ ಟ್ರೆಕ್ಕಿಂಗ್ ಹೋಗಿದ್ವಲ್ಲ. ಸಾಹಸ ದಾರಿ ನಮ್ಗೆ ಏಕೆ ಬೇಕಿತ್ತು? ಚೆನ್ನಾಗಿ ಮೆಟ್ಲಿತ್ತಲ್ಲಿ. ಬನ್ನಿ ಹೋಗುವ. ಊಟನೂ ಆಯ್ತು, ಪಿಕ್ನಿಕ್ಕು ಆಯ್ತು, ಟ್ರಿಪ್ಪು ಆಯ್ತು. ಇವಾಗ ಡೈರೆಕ್ಟ್ ಬೆಂಗಳೂರು. ಬನ್ನಿ ಹೋಗೋಣ. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.